ಇನ್ನು ಈ ಹನಿ ಟ್ರ್ಯಾಪ್ ಗದ್ದಲದ ನಡುವೆನೇ ಸಚಿವರು ದೆಹಲಿ ಯಾತ್ರೆಯನ್ನ ಕೈಗೊಳ್ತಾ ಇದ್ದಾರೆ. ಸೊ ಇದು ಇವರಾಗೆ ದೆಹಲಿಗೆ ಹೋಗ್ತಾ ಇದಾರ ಅಥವಾ ಹೈಕಮಾಂಡ್ ಏನಾದರೂ ಇವರನ್ನ ಕರೆದಿದ್ಯಾ ಅನ್ನುವಂಥದ್ದು ಕುತೂಹಲ. ಯಾಕಂದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೆಹಲಿಗೆ ಸತೀಶ್ ಜಾರಕಿಹೊಳಿ ಅವರು ಪ್ರಯಾಣಗೊಳಿಸ್ತಾರೆ. 3 ದಿನ ದೆಹಲಿಯಲ್ಲೇ ಇರ್ತಾರೆ ಸತೀಶ್ ಜಾರಕಿಹೊಳಿ. ಹೈಕಮಾಂಡ್ ಭೇಟಿ ಮಾಡ್ತಾರೆ ಅಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ. ಈ ಪವರ್ ಶೇರಿಂಗ್ ವಿಚಾರ ಜೊತೆಗೆ ಹನಿ ಟ್ರ್ಯಾಪ್ನ ಬಗ್ಗೆಯೂ ಕೂಡ ಚರ್ಚೆ ಆಗುವಂಥ ಸಾಧ್ಯತೆಗಳಿವೆ. ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಸತೀಶ್ ಜಾರಕಿಹೊಳಿ ಅವರ ದೆಹಲಿ ಯಾತ್ರೆ. ಯಾಕಂದ್ರೆ ಮೊನ್ನೆ ಅವರೇ ಫಾರ್ ದ ಫಸ್ಟ್ ಟೈಮ್ TV9 ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲೇ ಅವರು ಹೇಳಿದ್ರು ಈ ಥರದ ಹನಿ ಟ್ರ್ಯಾಪು ಸೊ ನಮ್ಮಲ್ಲೂ ಕೂಡ ಸಾಕಷ್ಟು ಇಲ್ಲ ಆಗ್ತಾ ಇವೆ ಇಂಥವು ಈ ಹನಿ ಟ್ರ್ಯಾಪ್ ಇವೆಲ್ಲವೂ ಕೂಡ ಅಂತೇಳಿ ಓಪನ್ ಆಗಿ ಒಂದು ಬಹಿರಂಗವಾಗಿ ಅವರು ಮಾತುಗಳನ್ನು ಆಡಿದ್ರು ಸತೀಶ್ ಜಾರಕಿಹೊಳಿ ಅವರು. ಅದಾದ ನಂತರ ಈ ಕಿಚ್ಚು ಸ್ವಲ್ಪ ಜಾಸ್ತಿನೇ ಆಯಿತು. ನಂತರ ರಾಜಣ್ಣ ಅವರು ಕೂಡ ಪ್ರಸ್ತಾಪ ಮಾಡಿದ್ರು, ನನ್ನ ಫ್ಯಾಮಿಲಿ ಮೇಲೆ ಈ ರೀತಿಯಾಗಿ ಆಗ್ತಾ ಇದೆ, ನನ್ನ ಮಗನ ಮೇಲೆ ಈ ಥರದ ಒಂದಷ್ಟು ಅಟೆಂಪ್ಟ್ಗಳಾಗ್ತಾ ಇವೆ ಅನ್ನುವಂಥದ್ರ ಬಗ್ಗೆ. ಸೊ ಇದೆಲ್ಲದರ ಬೆನ್ನಲ್ಲೇ ಈಗ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಪ್ರಯಾಣವನ್ನ ಬಳಸ್ತಾ ಇದ್ದಾರೆ. ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಪ್ರಸನ್ನ ನನ್ನ ಜೊತೆಗೆ ಜಾಯ್ನ್ ಆಗಿದ್ದಾರೆ. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ ಬಿ ದ ಬಾಸ್. ಪ್ರಸನ್ನ, ಈಗ ಸತೀಶ್ ಜಾರಕಿಹೊಳಿ ಅವರು ಈ ಮೊನ್ನೆ ನಡೀತಾ ಇರುವಂತಹ ಬೆಳವಣಿಗೆಗಳು ಲಾಸ್ಟ್ ವೀಕ್ ಪೂರ್ತಿ ಸದನದಲ್ಲಾದಂತಹ ಒಂದು ಗದ್ದಲ ಇದೆಲ್ಲವೂ ಕೂಡ ನೋಡಿದ್ವಿ. ಹನಿ ಟ್ರ್ಯಾಪ್ ವಿಚಾರ ಪ್ರಮುಖವಾಗಿ, ಯಾಕಂದ್ರೆ TV9 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡ್ತಾ ಫಾರ್ ದ ಫಸ್ಟ್ ಟೈಮ್ ಸತೀಶ್ ಜಾರಕಿಹೊಳಿ ಅವರೇ ಓಪನ್ ಆಗಿ ಈ ಹನಿ ಟ್ರ್ಯಾಪ್ ಬಗ್ಗೆ ಮಾತಾಡಿದ್ರು. ನಮ್ಮಲ್ಲೇ ಈ ಥರದೆಲ್ಲವೂ ಕೂಡ ಆಗ್ತಾ ಇದೆ ಅಂತೇಳಿ. ಇದರ ಬೆನ್ನಲ್ಲೇ ಈಗ ದೆಹಲಿಗೆ ಹೋಗ್ತಾ ಇರುವಂತದ್ದು ಕುತೂಹಲ ಇದೆ. ಪ್ರಸನ್ನ, ಯಾಕೆ ಹೋಗ್ತಾ ಇದ್ದಾರೆ? ಹೈಕಮಾಂಡ್ ಇವರನ್ನ ಕರೆದಿರುವಂತದ್ದು ಅಥವಾ ಇವರೇ ಹೈಕಮಾಂಡ್ ಭೇಟಿಗೆ ಹೋಗ್ತಾ ಇರುವಂತದ್ದು? ಏನ್ ಡೀಟೇಲ್ಸ್ ಇದೆ ಪ್ರಸನ್ನ? ರೆಹಮಾನ್, ರಾಜ್ಯಾದ್ಯಂತ ಕೇವಲ ಹನಿ ಟ್ರ್ಯಾಪ್ ವಿಚಾರವಲ್ಲ, ರಾಷ್ಟ್ರಾದ್ಯಂತವೂ ಕೂಡ ಈ ವಿಚಾರ ಸದ್ದು ಮಾಡ್ತಾ ಇದೆ. ರಾಷ್ಟ್ರ ಮಟ್ಟದಲ್ಲೂ ಕೂಡ ಹನಿ ಟ್ರ್ಯಾಪ್ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತಹ ಬೆನ್ನಲ್ಲೇ ಇದೀಗ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಶತಾಯಗತಾಯ ಭೇಟಿ ಮಾಡಲೇಬೇಕು ಅಂತೇಳಿ ಸತೀಶ್ ಜಾರಕಿಹೊಳಿ ಅವರು ತೀರ್ಮಾನ ಮಾಡಿದಂತೆ ಕಾಣ್ತಾ ಇದೆ. ಅದಕ್ಕಾಗಿ ಇವತ್ತಿನಿಂದ 3 ದಿನಗಳ ಕಾಲ ದೆಹಲಿಯಲ್ಲೇ ಸತೀಶ್ ಜಾರಕಿಹೊಳಿ ಅವರು ಠಿಕಾಣಿಯನ್ನು ಹೂಡಲಿಕ್ಕಿದ್ದಾರೆ. ಪ್ರಮುಖವಾಗಿ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸತೀಶ್ ಜಾರಕಿಹೊಳಿ ಅವರ ಬಳಿ ಸಾಕಷ್ಟು ಇನ್ಫಾರ್ಮೇಶನ್ ಇದೆ ಅನ್ನುವಂತಹ ಮಾಹಿತಿ ಪಕ್ಷದ ಆಂತರಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ರಾಜಣ್ಣ ಅವರು ಹನಿ ಟ್ರ್ಯಾಪ್ ಮಾಡುವಂತಹ ಪ್ರಯತ್ನ ನಡೆದಿತ್ತು ಅನ್ನುವಂತಹ ವಿಚಾರವನ್ನು ಕೂಡ TV9ಗೆ ಮೊಟ್ಟ ಮೊದಲು ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟು ಅದನ್ನ ತಿಳಿಸಿದ್ದೇ ಸತೀಶ್ ಜಾರಕಿಹೊಳಿ ಅವರು. ರಾಜಣ್ಣ ಅವರು ಕೂಡ ಈ ರೀತಿಯ ಗೊಂದಲಗಳು ಕ್ರಿಯೇಟ್ ಆದಂತಹ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಜೊತೆ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ. ಬೇರೆ ಬೇರೆ ನಾಯಕರ ಜೊತೆ ಚರ್ಚೆ ಮಾಡೋದಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಒಂದಷ್ಟು ಅಂಶಗಳನ್ನ ಸತೀಶ್ ಜಾರಕಿಹೊಳಿ ಅವರ ಕೈಯಲ್ಲಿ ಹೇಳಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಈ ಕಾರಣಕ್ಕೋಸ್ಕರ ಇದೀಗ ಸತೀಶ್ ಜಾರಕಿಹೊಳಿ ಅವರು ಹನಿ ಟ್ರ್ಯಾಪ್ ವಿಚಾರದಲ್ಲಿ ರಾಜ್ಯ ನಾಯಕರ ಪಾತ್ರ ಏನಿದೆ ಅನ್ನೋದ್ರ ಬಗ್ಗೆ ಸೂಕ್ಷ್ಮವಾಗಿ ಹೈಕಮಾಂಡ್ ನಾಯಕರ ಜೊತೆ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆಗಳನ್ನ ತಳ್ಳಿ ಹಾಕೋ ಹಾಗಿಲ್ಲ. ಮತ್ತು ತಮಗೆ ಇರುವಂತಹ ಎಲ್ಲ ಮಾಹಿತಿಯನ್ನು ಕೂಡ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದರ ಹಿಂದೆ ಯಾರಿದ್ದಾರೆ, ಬೇರೆ ಪಕ್ಷದ ನಾಯಕರ ಅಥವಾ ತಮ್ಮದೇ ಪಕ್ಷದ ನಾಯಕರು ಯಾರಾದರೂ ಇದಾರಾ ಅನ್ನೋ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ತಮಗೆ ಇರುವಂತಹ ಮಾಹಿತಿಯನ್ನ ಹೈಕಮಾಂಡ್ ನಾಯಕರ ಜೊತೆ ಶೇರ್ ಮಾಡ್ಕೊಳ್ಳೇಬೇಕು ಅಂತ ಹೇಳಿ ತೀರ್ಮಾನ ಮಾಡಿದಂತೆ ಕಂಡು ಬರ್ತಾ ಇದೆ ಅನ್ನುವಂಥದ್ದು ಅವರ ಆಪ್ತರು ಹೇಳ್ತಾ ಇರುವಂತಹ ಮಾತು. ಈ ಕಾರಣಕ್ಕೋಸ್ಕರ ಸತೀಶ್ ಜಾರಕಿಹೊಳಿ ಅವರ ದೆಹಲಿಯ ಭೇಟಿ ಅತ್ಯಂತ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಈಗಾಗಲೇ ಹಲವು ಮಂದಿ ಸಚಿವರು ಕೂಡ ತೀರ್ಮಾನವನ್ನ ತೆಗೆದುಕೊಂಡಿದ್ರು, ಹನಿ ಟ್ರ್ಯಾಪ್ ವಿಚಾರವನ್ನ ನಾವು ಇಲ್ಲಿಗೆ ಕೈ ಬಿಡಬಾರದು, ಯಾಕೆಂದ್ರೆ ನಮ್ಮದೇ ಪಕ್ಷದ ನಾಯಕರಿಗೆ ಈ ರೀತಿಯ ಬೆಳವಣಿಗೆಗಳು ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ನಡೀತಾ ಇದಾವೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇದು ಬೇರೆ ಬೇರೆ ಸ್ವರೂಪವನ್ನ ಪಡೆದುಕೊಳ್ಳಬಹುದು ಅನ್ನುವಂಥದ್ದು ಸಚಿವರ ಆತಂಕ. ಈ ಕಾರಣಕ್ಕೋಸ್ಕರ ನೇರವಾಗಿ ದೆಹಲಿಗೆ ತೆರಳಿ ತಮಗೆ ಇರುವಂತಹ ಮಾಹಿತಿಗಳನ್ನ ಶೇರ್ ಮಾಡ್ಕೊಳ್ಬೇಕು ಮತ್ತು ತಮ್ಮ ಅಭಿಪ್ರಾಯಗಳನ್ನ ನಾಯಕರ ಜೊತೆಗೆ ರಾಹುಲ್ ಗಾಂಧಿ ಇರಬಹುದು, ವೇಣುಗೋಪಾಲ್ ಇರಬಹುದು, ಸುರ್ಜೇವಾಲಾ ಇರಬಹುದು, ಎಲ್ಲ ನಾಯಕರ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಸಚಿವರ ಇರಾದೆಯಾಗಿತ್ತು. ಆ ಇರಾದೆಯ ಪ್ರಕಾರ ಇದೀಗ ಸತೀಶ್ ಜಾರಕಿಹೊಳಿ ಅವರು ಮೊಟ್ಟ ಮೊದಲು ದೆಹಲಿಗೆ ಪ್ರಯಾಣ ಬೆಳೆಸಿದಂತೆ ಕಾಣ್ತಾ ಇದೆ. ಇದೇ ವಾರ ಅಂದ್ರೆ ಗುರುವಾರ ಕ್ಯಾಬಿನೆಟ್ ಮೀಟಿಂಗ್ ಕೂಡ ಇದೆ. ಕ್ಯಾಬಿನೆಟ್ ನಲ್ಲಿ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಮತ್ತೊಂದು ಸುತ್ತಿನ ಮಹತ್ವದ ಚರ್ಚೆ ಕೂಡ ಆಂತರಿಕವಾಗಿ ಸಚಿವರ ಮಟ್ಟದಲ್ಲಿ ಪಕ್ಷಕ್ಕೆ ಯಾವ ರೀತಿ ಡ್ಯಾಮೇಜ್ ಆಗ್ತಿದೆ, ಸಚಿವರಿಗೆ ಯಾವ ರೀತಿ ಡ್ಯಾಮೇಜ್ ಆಗ್ತಿದೆ ಅನ್ನುವಂತ ಎಲ್ಲ ವಿಚಾರಗಳು ಕೂಡ ಚರ್ಚೆಗೆ ಬರಲಿಕ್ಕಿದ್ದಾವೆ. ಸತೀಶ್ ಜಾರಕಿಹೊಳಿ ಬಳಿಕ ಕ್ಯಾಬಿನೆಟ್ ಮುಗಿಸಿ ಮತ್ತೊಂದಿಷ್ಟು ಸಚಿವರು ಕೂಡ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿ ನೇರವಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೂ ಕೂಡ ಪ್ರಯತ್ನವನ್ನ ಆರಂಭಿಸಿದ್ದಾರೆ. ಅಂದ್ರೆ ತಮಗೆ ಇರುವಂತಹ ಮಾಹಿತಿಗಳನ್ನ ರಾಹುಲ್ ಗಾಂಧಿ ಅವರ ಕಿವಿಗೂ ಕೂಡ ಹಾಕಬೇಕು ಅನ್ನುವಂಥದ್ದು ಸಚಿವರಿಗೆ ಇರುವಂತಹ ಮೊಟ್ಟ ಮೊದಲ ಅಜೆಂಡಾ ಆಗಿದೆ. ಇದು ಮುಂದಿನ ದಿನಗಳಲ್ಲಿ ಪವರ್ ಶೇರಿಂಗ್ ವಿಚಾರಕ್ಕೂ ಕೂಡ ಈ ಒಂದು ವಿಚಾರ ಸಂಪೂರ್ಣವಾಗಿ ತಿರುಗಿಕೊಳ್ಳಬಹುದು ಅನ್ನುವಂತಹ ರೀತಿಯ ವಿಶ್ಲೇಷಣೆಗಳು ಕೂಡ ನಡೀತಾ ಇದ್ದಾವೆ. ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ವಿಚಾರ, ರಾಜಣ್ಣ ಅವರು ಇರಬಹುದು, ಅವರ ಪುತ್ರ ರಾಜೇಂದ್ರ ಇರಬಹುದು, ಇವರ ಸುತ್ತ ಗಿರಿಕಿ ಹುಡುತ್ತಾ ಇರುವಂತಹ ಹನಿ ಟ್ರ್ಯಾಪ್ ವಿಚಾರ ಎಲ್ಲವೂ ಕೂಡ ಇದು ಪವರ್ ಶೇರಿಂಗ್ ನ ಸುತ್ತಮುತ್ತ ಇರುವಂತಹ ರೀತಿಯ ತಂತ್ರಗಾರಿಕೆಗಳು ಅನ್ನುವಂತಹ ರೀತಿಯ ಚರ್ಚೆಗಳು ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ನೇರವಾಗಿ ರಾಹುಲ್ ಗಾಂಧಿ ಅವರ ಮುಂದೆ ಇರಬಹುದು, ವೇಣುಗೋಪಾಲ್ ಅವರ ಮುಂದೆ ಯಾರು ಆ ನಾಯಕ ಅಥವಾ ಯಾರ ಕೈವಾಡದಿಂದಾಗಿ ಈ ರೀತಿಯ ಟ್ರ್ಯಾಪ್ಗಳು ನಡೀತಾ ಇದಾವೆ ಅನ್ನುವಂಥದ್ದನ್ನ ನೇರವಾಗಿ ಹೆಸರನ್ನ ಬಹಿರಂಗವಾಗಿ ಹೇಳ್ತಾರಾ ಅನ್ನುವಂಥದ್ದು ಕೂಡ ಇದೀಗ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದ್ದಾರೆ. ಅಮಾನ್, ಥ್ಯಾಂಕ್ ಯು ಪ್ರಸನ್ನ.